ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಚಕ್ಕುಲಿ ಹಿಟ್ಟು ಮತ್ತು ಚಕ್ಕುಲಿಯನ್ನು ಯಾವ ಥರ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ನಾನಿಲ್ಲಿ 4 ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆಗೆ ಹರಡಿ ಇಟ್ಕೊಳ್ತಾ ಇದ್ದೇನೆ. ನೀವು ಬಿಸಿಲಿದ್ರೆ ಬಿಸಿಲಲ್ಲಿ ಕೂಡ ಈ ಥರ ಒಣಗಿಸ್ಕೊಳ್ಬೋದು, ಆದರೆ ಬಿಸಿಲಿಲ್ಲದಿರೋದ್ರಿಂದ ನಾನು ಹೀಗೆ ಮಾಡ್ತಾ ಇದ್ದೇನೆ. ನೋಡಿ, ಇದು ಫ್ಯಾನ್ ಕೆಳಗಡೆ ಇಟ್ಟಾಗ ಇಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಇದನ್ನು ನಾನೊಂದು ಬಾಣಲೆಗೆ ಹಾಕೊಳ್ತಾ ಇದ್ದೇನೆ. ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ರೋಸ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ. 1-2 ಕಾಳನ್ನು ಕೈಯಲ್ಲಿ ಹಿಡ್ಕೊಂಡು ಈ ಥರ ಒತ್ತಿದ್ರೆ ಅದು ಪೌಡರ್ ಆಗುತ್ತೆ. ಇನ್ನು ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೇನೆ. ಇನ್ನು ಅದೇ ಬಾಣಲೆಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಹುರಿಗಡಲೆನ ಹಾಕೊಳ್ತಾ ಇದ್ದೇನೆ. ಹುರಿಗಡಲೆ ಜಾಸ್ತಿ ಹೊತ್ತು ಫ್ರೈ ಆಗೋದೇನು ಬೇಕಾಗಿಲ್ಲ, ಜಸ್ಟ್ ಇದು ಬೆಚ್ಚಗಾದರೆ ಸಾಕು. ಇದನ್ನೆಲ್ಲ ನೀವು ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬೇಗ ಸೀದು ಹೋಗಿಬಿಡತ್ತೆ. ನೋಡಿ, ಇದೀಗ ಚೆನ್ನಾಗಿ ಫ್ರೈ ಆಯಿತು. ಇದನ್ನು ನಾನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೇನೆ. ಅದೇ ಬಾಣಲೆಗೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೇನೆ. ನೀವು ಇಡೀ ಉದ್ದು ಅಂದರೆ ಉದ್ದಿನ ಕಾಳು ಸಿಕ್ಕಿದ್ರೆ ಅದನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಕೆಂಪು ಬಣ್ಣಕ್ಕೆ ಬರಬೇಕು ಅಷ್ಟು ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೇನೆ. 1/2 ಕಪ್ ಆಗುವಷ್ಟು ಹೆಸರು ಬೇಳೆನ ಉಪಯೋಗಿಸ್ತಾ ಇದ್ದೇನೆ ಇಲ್ಲಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಘಮ ಬರುವಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಇದನ್ನು ಕೂಡ ಎತ್ತಿಟ್ಕೊಂಡು ಬಿಡೋಣ. ಇನ್ನು ಒಂದು 1/4 ಕಪ್ ಆಗುವಷ್ಟು ಸಾಬುದಾನನ ಹಾಕೊಳ್ತಾ ಇದ್ದೇನೆ ನಾನು. ನೀವು ಎಲ್ಲ ಈ ಪ್ರೊಸೆಸ್ಗೆ ಒಂದೇ ಕಪ್ನ ಬೇಸಾಗಿ ತಗೊಂಡು ಅದೇ ಕಪ್ಪಲ್ಲಿ ಎಲ್ಲನೂ ಅಳತೆ ಮಾಡ್ಕೊಳ್ಬೇಕಾಗತ್ತೆ. ಅಳತೆ ಮಿಸ್ ಆದರೆ ಚಕ್ಲಿ ಗರ್ಗರಿಯಾಗಿ ಬರೋದಿಲ್ಲ. ಇನ್ನು ಈ ಸಾಬುದಾನ ಕೂಡ ಚೆನ್ನಾಗಿ ಫ್ರೈ ಆಯಿತು. 3/4 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿನ ಯೂಸ್ ಮಾಡ್ತಾ ಇದ್ದೇನೆ. ನೀವು ತೆಳು ಅವಲಕ್ಕಿ ಯೂಸ್ ಮಾಡೋದಿದ್ದರೆ 1 ಕಪ್ ಆಗುವಷ್ಟು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಬಿಡೋಣ. 2 ಸ್ಪೂನ್ ಆಗುವಷ್ಟು ಧನಿಯಾನ ಹಾಕೊಳ್ತಾ ಇದ್ದೇನೆ. 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವು ಇದನ್ನು ಎತ್ತಿಟ್ಕೊಂಡು ಬಿಡೋಣ. ನೀವು ಖಾರ ಬೇಕು ಅಂದರೆ ಈ ಟೈಮಲ್ಲಿ ಇದಕ್ಕೆ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಚಕ್ಲಿ ಮಾಡಬೇಕಾದ್ರೆ ಅಚ್ಕಾರದ ಪುಡಿನ ಉಪಯೋಗಿಸ್ತೀನಿ, ಅದಕ್ಕೋಸ್ಕರ ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಂಡಿಲ್ಲ. ನೋಡಿ, ಎಲ್ಲ ಪದಾರ್ಥನ ಹುರಿದಿಟ್ಕೊಂಡಾಯಿತು. ಇನ್ನು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ನೀವು ಮಿಲ್ಲಲ್ಲಿ ಹಾಕಿಸ್ಕೊಂಡು ಬರೋದಿದ್ರೆ ಮಿಲ್ಲಲ್ಲಿ ಕೂಡ ಪೌಡರ್ ಮಾಡಿಸ್ಕೊಳ್ಬೋದು. ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮಿಕ್ಸಿ ಜಾರ್ನಲ್ಲಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ಜರಡಿ ಹಿಡ್ಕೊಳ್ಬೇಕು. ಜರಡಿ ಹಿಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಇದು ರವೆ ಆಗಿ ಸಿಕ್ಕಿದ್ರೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ. ಚಕ್ಲಿ ಮೌಲ್ಡಲ್ಲಿ ಚಕ್ಲಿ ಕಟ್ಟಾಗಿಬಿಡತ್ತೆ. ಅಂದರೆ ಇದು ನಾವು ಯಾವ ಥರ ಸುರುಳಿ ಸುತ್ತೇವಲ್ಲ ಆ ಥರ ಸುರುಳಿ ಸುತ್ತೋದಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಜರಡಿ ಹಿಡ್ಕೊಳ್ಬೇಕು. ಈ ಉಳಿದಿರೋದನ್ನು ನಾವು ಇನ್ನೊಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿ ಆಗಿಬಿಡತ್ತೆ. ನೋಡಿ, ನಮ್ಮ ಚಕ್ಲಿ ಹಿಟ್ಟು ರೆಡಿಯಾಗೋಯಿತು. ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ 1 ವರ್ಷಗಳ ಕಾಲ ಸ್ಟೋರ್ ಮಾಡಿಕೊಂಡು ಬೇಕಾದಾಗೆಲ್ಲ ಚಕ್ಲಿ ಮಾಡ್ಕೊಂಡು ತಿನ್ಕೊಳ್ಬೋದು. ಚಕ್ಲಿ ಮಾಡೋದಕ್ಕೆ ಇಲ್ಲಿ ನಾನು 3 ಕಪ್ ಆಗುವಷ್ಟು ಚಕ್ಲಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಇನ್ನು ನಾನು ಇದಕ್ಕೆ ಖಾರ ನೋಡಿಕೊಂಡು ಅಚ್ಕಾರದ ಪುಡಿ, ಸ್ವಲ್ಪ ಅಜ್ವೈನು ಹಾಕ್ಕೊಳ್ತಾ ಇದ್ದೀನಿ. ಅಜ್ವೈನ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಪ್ಪೆಳ್ಳಾದರೂ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೊಂದು 2 ಚಮಚ ಆಗುವಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ಬೇಕು. ಬೆಣ್ಣೆ ಆದರೂ ಹಾಕ್ಕೊಳ್ಬೋದು, ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ಹುಷಾರಾಗಿ ಇದನ್ನು 1 ಸ್ಪೂನ್ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ತುಂಬ ಬಿಸಿ ಇರುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ಈ ಥರ ಕೈಯಲ್ಲಿ ಒತ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಇದು ನಾವು ಈ ಥರ ಉಂಡೆ ಕಟ್ಟಿದಾಗ ಉಂಡೆ ಶೇಪಲ್ಲೇ ಕೈಯಲ್ಲಿ ನಿಂತ್ಕೊಳ್ಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನಿದಕ್ಕೆ ನಾನು ಉಗುರು ಬೆಚ್ಚಗಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಗುರು ಬೆಚ್ಚಗಿನ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಚಕ್ಲಿ ತುಂಬ ನೀಟಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಒಂದಕ್ಕೊಂದು ಬೇರೆಯೋ ಥರ.
ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕ್ಕೊಳ್ಬೇಕು. ಸ್ವಲ್ಪನೇ ಹಾಕ್ಕೊಂಡು ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಒಮ್ಮೆನೇ ನೀರು ಹಾಕಿದ್ರೆ ತುಂಬ ತೆಳ್ಳಗಾಗಿಬಿಡತ್ತೆ ಚಕ್ಲಿ, ಗರ್ಗರಿಯಾಗಿ ಬರೋದಿಲ್ಲ. ಹಾಗೆ ತುಂಬ ಗಟ್ಟಿ ಆದರೆ ಚಕ್ಲಿ ಮೌಲ್ಡಲ್ಲಿ ಕಟ್ಟಾಗಿಬಿಡತ್ತೆ. ಹದವಾಗಿರಬೇಕು. ಹೊರಗಡೆಯಿಂದ ತುಂಬ ರಫಾಗಿ ಕಂಡ್ರು ಇದು ತುಂಬ ಸಾಫ್ಟ್ ಆಗಿದೆ ನೋಡಿ ಹಿಟ್ಟು. ಈ ಹದದಲ್ಲಿ ಇರಬೇಕು ಹಿಟ್ಟು. ಇನ್ನು ನಾನು ಈ ಥರ ಸ್ಟಾರ್ ಮೌಲ್ಡನ್ನು ತಗೊಳ್ತಾ ಇದ್ದೇನೆ. ನೀವು ಯಾವ ಥರ ನಿಮಗೆ ಇಷ್ಟ ಆಗುತ್ತೋ ಆ ಥರದ್ದು ಮೌಲ್ಡನ್ನು ತಗೊಳ್ಬೋದು. ಇದಕ್ಕೆ ಎಣ್ಣೆನ ಸವರ್ಕೊಳ್ತಾ ಇದ್ದೇನೆ. ಹೀಗೆ ಸವರೋದ್ರಿಂದ ಹಿಟ್ಟು ಮೌಲ್ಡಿಗೆ ಅಂಟೋದಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾನಿಲ್ಲಿ ಮೌಲ್ಡ್ಗೆ ಹಾಕೊಳ್ತಾ ಇದ್ದೇನೆ. ಮಿಕ್ಕಿರೋ ಹಿಟ್ಟನ್ನು ಗಾಳಿ ಆಡಿದ್ರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಬಟ್ಟೆಯನ್ನು ಮುಚ್ಚಿಡಬೇಕು. ಇನ್ನು ನಾನಿಲ್ಲಿ ಬಟರ್ ಪೇಪರಲ್ಲಿ ಚಕ್ಲಿನ ಒತ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ, ಎಲ್ಲೂ ಕಟ್ಟಾಗ್ತಿಲ್ಲ. ಈ ಅಳತೆಯಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಚಕ್ಲಿ, ಮಿಸ್ ಆಗೋ ಚಾನ್ಸೇ ಇಲ್ಲ. ಬಿಗಿನರ್ ಕೂಡ ಮಾಡ್ಕೊಳ್ಬೋದು, ಅಷ್ಟು ನೀಟಾಗಿ ಬರುತ್ತೆ. ಈ ಅಂಚನ್ನು ನಾವು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಎಣ್ಣೆಲಿ ಬಿಟ್ಟಾಗ ಇದು ಓಪನ್ ಆಗಿಬಿಡತ್ತೆ. ಇನ್ನು ಪ್ರೆಸ್ ಮಾಡಿರುವಂತಹ ಚಕ್ಲಿನ ಈ ಥರ ಬಿಸಿ ಬಿಸಿ ಎಣ್ಣೆಲಿ ಬಿಡಬೇಕು. ಎಣ್ಣೆಲಿ ಹಾಕೋವಾಗ ಎಣ್ಣೆ ತುಂಬ ಬಿಸಿಯಾಗಿರಬೇಕು. ಎಣ್ಣೆಲಿ ಬಿಟ್ಟಾದಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಬೇಕು. ಇಲ್ಲ ಅಂದರೆ ಇದು ಬೇಗ ಹೊರಗಡೆಯಿಂದ ಕಪ್ಪಾಗಿಬಿಡುತ್ತೆ, ಒಳಗಡೆಯಿಂದ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಬೇಯುತ್ತೆ ನೋಡಿ. ಎಣ್ಣೆಲಿರೋ ಗುಳ್ಳೆಗಳು ಕಮ್ಮಿ ಆದರೆ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ನೋಡಿ ಗರ್ಗರಿಯಾದ ಚಕ್ಲಿ ರೆಡಿಯಾಗೇ ಹೋಯಿತು. ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಚಕ್ಲಿ ಮಾಡಿದರೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.